ಸ್ನೇಹಿತರೆ, ಕಲಿಯುಗದ ಸತ್ಯಕತೆಗೆ ಸ್ವಾಗತ. ಸ್ನೇಹಿತರೆ, ಕರ್ನಾಟಕ ಸರ್ಕಾರ ಒಂದು ಮಹತ್ವದ ಹೆಜ್ಜೆಯನ್ನ ಇಟ್ಟಿದೆ. ಅದೇನೆಂದ್ರೆ ಗುಟ್ಕಾ, ಪಾನ್ ಮಸಾಲ ಮತ್ತು ತಂಬಾಕು ನಿಕೋಟಿನ್ ಅಂಶ ಇರುವ ಪದಾರ್ಥಗಳನ್ನ ಬ್ಯಾನ್ ಮಾಡಿದೆ. ಇದೇನು ಮೊದಲ ಬಾರಿ ಅಲ್ಲ ಬ್ಯಾನ್ ಅಂತ ಹೇಳ್ತಾ ಇರೋದು ಅಂತ ನೀವು ಹೇಳ್ಬೋದು. ಆದರೆ ಸ್ನೇಹಿತರೆ, ಈ ಸಲ ಕಂಪ್ಲೀಟ್ ಆಗಿ ಗುಟ್ಕಾವನ್ನ ಬ್ಯಾನ್ ಮಾಡಲಾಗಿದೆ. ಸ್ನೇಹಿತರೆ, ಗುಟ್ಕಾ, ಪಾನ್ ಮಸಾಲ, ತಂಬಾಕು ಇವುಗಳಿಂದ ಎಷ್ಟೆಲ್ಲ ಸಮಸ್ಯೆ ಇದೆ ಅಂದ್ರೆ ಇದಕ್ಕೆ ಒಂದು ಸಲ ಎಡಿಕ್ಟ್ ಆದರೆ ಇದನ್ನ ಬಿಡಬೇಕು ಅಂತ ನಾವೇ ಸ್ವತಃ ಅಂದುಕೊಂಡರೂ ಸಾಧ್ಯವಾಗದ ಮಾತು. ಗುಟ್ಕಾದಿಂದ ಆರೋಗ್ಯ ಸಮಸ್ಯೆ ಮತ್ತು ಈ ಗುಟ್ಕಾ ಅನ್ನೋದು ಒಂದು ಅಸಹ್ಯಕರ ಚಟವಾಗಿದೆ. ಮತ್ತೆ ಕಂಡಲ್ಲಿ ಅಸಹ್ಯವಾಗಿ ಉಗುಳೋದು, ಬಸ್ ಸ್ಟ್ಯಾಂಡ್ ಗೋಡೆಗಳು ಗುಟ್ಕಾ ಉಗುಳಿ ಕೆಂಪು ಬಣ್ಣಕ್ಕೆ ಬದಲಾಯಿಸೋದು ಕೂಡ ತಪ್ಪುತ್ತೆ. ಇದು ಕರ್ನಾಟಕ ಸರ್ಕಾರದ ಒಳ್ಳೆ ನಿರ್ಧಾರ ಅಂತಾನೆ ಹೇಳ್ಬಹುದು. ಸ್ನೇಹಿತರೆ, ಈ ಹಿಂದೆ ಕೂಡ ಗುಟ್ಕಾ ಬ್ಯಾನ್ ಅಂತ ಆದೇಶ ಮಾಡಿದಾಗ ಥರ್ಡ್ ಕ್ಲಾಸ್ ಗುಟ್ಕಾ ಕಂಪನಿಗಳು ನಾವು ಇನ್ನು ಪಾನ್ ಮಸಾಲದಲ್ಲಿ ತಂಬಾಕನ್ನ ಸೇರಿಸೋದಿಲ್ಲ, ಪಾನ್ ಮಸಾಲ ಅಂದರೆ ಅದೊಂದು ಪದಾರ್ಥ ಆಗಿದ್ದರಿಂದ ಸ್ನೇಹಿತರೆ, ಈ ಗುಟ್ಕಾ ಕಂಪನಿಗಳು ನಾವು ಪಾನ್ ಮಸಾಲದಲ್ಲಿ ತಂಬಾಕನ್ನ ಸೇರಿಸೋದಿಲ್ಲ, ಪಾನ್ ಮಸಾಲವೇ ಬೇರೆ, ತಂಬಾಕನ್ನೇ ಬೇರೆ ಮಾಡಿ 2 ಪ್ಯಾಕೆಟ್ಗಳನ್ನಾಗಿ ಬಿಡ್ತಾರೆ. ಆದರೆ ಜನ ಪಾನ್ ಮಸಾಲ ಒಂದನ್ನೇ ತಿನ್ನಲಿಲ್ಲ, ಅದಕ್ಕೆ ತಂಬಾಕನ್ನು ಸೇರಿಸಿ ಮಿಕ್ಸ್ ಮಾಡಿ ಜಗಿದು ಕಂಡಲ್ಲಿ ಉಗಿತಾರೆ. ಆದರೆ ಈಗ ಸಡನ್ ಆಗಿ ಕರ್ನಾಟಕ ಸರ್ಕಾರದ ಈ ನಿರ್ಧಾರದಿಂದ ಇದಕ್ಕೆಲ್ಲ ಫುಲ್ ಸ್ಟಾಪ್ ಹಾಕಿ ಗುಟ್ಕಾ ಕಂಪನಿಗಳನ್ನ ಕರ್ನಾಟಕದಿಂದ ಒದ್ದು ಓಡಿಸೋ ಕಾಲ ಬಂದಿದೆ. 2026 ಆಗಸ್ಟ್ 12ನೇ ತಾರೀಕು ಗುಟ್ಕಾ, ತಂಬಾಕು, ನಶೆಭರಿತ ಎಲ್ಲಾ ಪದಾರ್ಥಗಳನ್ನ ಸಂಪೂರ್ಣವಾಗಿ ಬ್ಯಾನ್ ಮಾಡಲಾಗಿದೆ ಅಂತ ಆದೇಶವನ್ನ ಪಾಸ್ ಮಾಡಲಾಗಿದೆ. ಸ್ನೇಹಿತರೆ, ಅದಲ್ಲದೆ ಗುಟ್ಕಾವನ್ನ ತಯಾರಿಸೋದು ಅಥವಾ ಮಾರೋದು ಕಂಡು ಬಂದಲ್ಲಿ ಕಾನೂನಾತ್ಮಕವಾಗಿ ಕ್ರಮವನ್ನ ಕೈಗೊಳ್ಳಲಾಗುವುದು ಅಂತ ಕರ್ನಾಟಕ ಸರ್ಕಾರ ಆದೇಶವನ್ನು ಹೊರಡಿಸಿದೆ. ಆದರೆ ಸ್ನೇಹಿತರೆ, ಗುಟ್ಕಾ ಬ್ಯಾನ್ ಇಂದ ಅಡಿಕೆ ಬೆಳೆಗಾರರ ಕಥೆ ಏನು? ಅಡಿಕೆ ಬೆಳೆಗಾರರಿಗೆ ನಷ್ಟ ಆಗಬಹುದಾ ಅನ್ನೋದು ಇಲ್ಲಿ ದೊಡ್ಡ ಪ್ರಶ್ನೆಯಾಗಿದೆ. ಯಾಕೆಂದ್ರೆ ಇಡೀ ಜಗತ್ತಲ್ಲಿ ಅತಿ ಹೆಚ್ಚು ಅಡಿಕೆ ಬೆಳೆಯುವ ದೇಶ ಅಂದ್ರೆ ಅದು ನಮ್ಮ ಭಾರತ. ಸ್ನೇಹಿತರೆ, ಇಲ್ಲಿ ಸುಮಾರು 63% ಅಷ್ಟು ಅಡಿಕೆ ಉತ್ಪಾದನೆ ಆಗುತ್ತೆ. ಅಂದಾಜು ಸುಮಾರು 14 ಲಕ್ಷ ಟನ್ ಆಗುತ್ತೆ. ಇಡೀ ಭಾರತದಲ್ಲಿ ಅತಿ ಹೆಚ್ಚು ಅಡಿಕೆ ಬೆಳೆಯುವ ರಾಜ್ಯ ಅಂದ್ರೆ ಅದು ನಮ್ಮ ಕರ್ನಾಟಕ. ನಮ್ಮ ರಾಜ್ಯದಲ್ಲಿ 10 ರಿಂದ 11 ಲಕ್ಷ ಟನ್ಗಳಷ್ಟು ಅಡಿಕೆ ಬೆಳೆಯನ್ನ ಬೆಳೀತಾರೆ. ಇದರಲ್ಲಿ 60 ರಿಂದ 70% ಪಾನ್ ಮಸಾಲ, ಗುಟ್ಕಾ ತಯಾರಿಕೆಗೆ ಹೋಗುತ್ತೆ. ಇನ್ನು ಉಳಿದ 30% ಅಷ್ಟು ಅಡಿಕೆಯನ್ನ ಕೆಲವು ಸಾಂಪ್ರದಾಯಿಕ ಕಾರ್ಯಕ್ರಮಗಳಿಗೆ ಮತ್ತು ಔಷಧಿ ಮತ್ತು ಪೇಂಟ್ ಇಂಡಸ್ಟ್ರಿಗಳಿಗೆ ಹೋಗುತ್ತೆ. ಅಂದ್ರೆ ಸ್ನೇಹಿತರೆ, ಅಡಿಕೆ ಬೆಳೆಯ ಮುಕ್ಕಾಲು ಭಾಗ ಗುಟ್ಕಾ ತಯಾರಿಕೆಗೆ ಹೋಗೋದರಿಂದ ಅಡಿಕೆ ಬೆಳೆಗಾರರಿಗೆ ನಷ್ಟವಾಗುವ ಸಾಧ್ಯತೆ ಕೂಡ ಇದೆ. ಆದರೆ ಗುಟ್ಕಾ, ಪಾನ್ ಮಸಾಲ ಸದ್ಯಕ್ಕೆ ಕರ್ನಾಟಕದಲ್ಲಿ ಬ್ಯಾನ್ ಆಗಿರೋದರಿಂದ ಹೊರ ರಾಜ್ಯಗಳಿಗೆ ಕರ್ನಾಟಕದ ಅಡಿಕೆ ಹೆಚ್ಚಿನ ಸಂಖ್ಯೆಯಲ್ಲಿ ರಫ್ತಾಗುವ ಎಲ್ಲ ಸಾಧ್ಯತೆ ಕೂಡ ಇದೆ. ಆದರೆ ಕರ್ನಾಟಕ ಸರ್ಕಾರ ಗುಟ್ಕಾವನ್ನ ಸಂಪೂರ್ಣವಾಗಿ ಬ್ಯಾನ್ ಮಾಡಿದೆ. ಆದರೆ ಕೇವಲ 1 ವರ್ಷ ಮಾತ್ರ ಬ್ಯಾನ್ ಮಾಡಿದೆ. ಮುಂದಿನ ದಿನಗಳಲ್ಲಿ ಅಂದ್ರೆ 1 ವರ್ಷದ ನಂತರ ಯಾವ ನಿರ್ಧಾರವನ್ನ ಮಾಡುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಸದ್ಯಕ್ಕಂತೂ ಕರ್ನಾಟಕದಲ್ಲಿ ಕಣಕಣದಲ್ಲೂ ಕೇಸರಿ ನಶೆ ವಸ್ತುಗಳನ್ನ ಸಂಪೂರ್ಣವಾಗಿ ಬ್ಯಾನ್ ಮಾಡಲಾಗಿದೆ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಸುದ್ದಿ. ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಧನ್ಯವಾದ.